ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರಾದ ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭ ವಂದನೆಗಳು. ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ವಾಕ್ಯವನ್ನು ಪ್ರೀತಿಸಿ ದೈವ ಶಕ್ತಿಯನ್ನು ದೈವ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕೆ ಪ್ರತಿದಿನವೂ ಆತ್ಮೀಕ ಆಹಾರವನ್ನು ಭುಜಿಸುತ್ತಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಪರಲೋಕ ದರ್ಶನ ಸಮಾಧಾನ ಆಶೀರ್ವಾದಗಳು ಉಂಟಾಗಲಿ. ಭೂಮಿಯ ಮೇಲೆ 800 ಕೋಟಿಗಿಂತ ಅಧಿಕ ಜನರಿದ್ದಾರೆ. ಮನುಷ್ಯರು ಮನುಷ್ಯರಿಗೆ ಭಯಪಡಿಸುವಂಥವರಾಗಿದ್ದಾರೆ. ಕ್ರೂರ ಮೃಗಗಳಿಗಿಂತಲೂ ಸಾಧು ಪ್ರಾಣಿಗಳಾಗಿರುವ ಮನುಷ್ಯರಂದರೆ ಕ್ರೂರಿಗಳಾಗಿ ಮಾರ್ಪಡುತ್ತಿದ್ದಾರೆ. ಕೊಲೆ, ಕಳ್ಳತನ, ಕೆಟ್ಟತನ. ಇನ್ನೊಂದು ಕಡೆಗಳಲ್ಲಿ ಸರ್ವಜನರನ್ನು ಬಾಧಿಸುವ, ಮಾನವರನ್ನು ಬಾಧಿಸುವ ಸಮಸ್ಯೆ, ರೋಗ, ಅಪಘಾತ, ಅಪಾಯಗಳು ಇವುಗಳು. ಇಂತಹ ಭಯ ಉಳ್ಳ ಲೋಕದಲ್ಲಿ ದೇವಾದಿ ದೇವನು ನಮಗೆ ಹೇಳುತ್ತಿರುವುದೇನೆಂದರೆ, ನಿಮಗೆ ಯಾವ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ ಎಂಬುದಾಗಿ. ಇದು ಸಾಧ್ಯವಾ? ಈ ಲೋಕದಲ್ಲಿ ಭಯರಹಿತರಾಗಿರುವಂಥದ್ದು ಸಾಧ್ಯವಾ? ಅನಾರೋಗ್ಯ, ಅಪಾಯ, ಅಪಘಾತ, ಅನೇಕ ವಿಧವಾದಂಥ ಸುಳ್ಳು, ಮೋಸ, ವಂಚನೆ, ಕಳ್ಳತನ, ಕೊಲೆಗಳ ಮಧ್ಯದಲ್ಲಿ ಭಯರಹಿತರಾಗಿರುವುದು ಸಾಧ್ಯವಾ? ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಕೀರ್ತನೆಗಳ ಗ್ರಂಥ 112ನೆಯ ಕೀರ್ತನೆ, ಅದರ 7ನೆಯ ವಚನ. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು ಎಂದು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ನನ್ನ ಪ್ರಿಯ ಸಹೋದರಿ ಸಹೋದರ, ಒಬ್ಬೊಬ್ಬರ ಭಯವು ಒಂದೊಂದು ರೀತಿಯಾಗಿ ಇರುತ್ತದೆ. ಎಲ್ಲರ ಭಯವು ಒಂದೇ ರೀತಿ ಇಲ್ಲದೆ ಹೋದರೂ ಕೂಡ ಕೆಲವರಿಗೆ ಸಣ್ಣ ವಿಷಯಗಳೆಂದರೆ ಭಯ. ಮಕ್ಕಳು ಹೊರಗಡೆ ಹೋದರೆ ಭಯ, ಯಜಮಾನರು ಇಲ್ಲ ಹೆಂಡತಿ ಆಚೆ ಹೋಗಿ ಬಂದರೆ ಭಯ, ವಾಹನಗಳಲ್ಲಿ ಪ್ರಯಾಣ ಮಾಡುವುದೆಂದರೆ ಭಯ, ಯಾರಾದರೂ ಸಾಲ ಕೇಳಿ ಬರ್ತಾರೇನೋ, ಯಾರಿಗಾದರೂ ಸಾಲ ಬೇಕು ಅಂತ ಬರ್ತಾರೇನೋ, ಯಾವಾಗಾದರೂ ನಾವು ಆಸ್ಪತ್ರೆಯಲ್ಲಿ ಹೋಗಿ ಒಂದು ಬ್ಲಡ್ ಟೆಸ್ಟ್ ಕೊಡುವಾಗ ಏನಾದರೂ ಸಮಸ್ಯೆ ಬಂದಾಗ ಡಾಕ್ಟರ್ಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾರೆ. ಆ ಡಾಕ್ಟರ್ ಹೇಳ್ತಾರೆ, ಇದು ಇದಕ್ಕೆ ಸಂಬಂಧಪಟ್ಟಿಲ್ಲ, ದೊಡ್ಡ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಆಗ ನಮ್ಮ ಹೃದಯವು ಬಡಿತ ಪ್ರಾರಂಭವಾಗುತ್ತದೆ. ಯಾಕೆಂದರೆ ನನಗೇನಾಗಿದೆಯೋ, ನಮ್ಮವರಿಗೆ ಏನಾಗಿದೆಯೋ, ಎಂಥ ರೋಗ ಬಂದಿದೆಯೋ, ಎಂಥ ಪರಿಸ್ಥಿತಿ ಇದೆಯೋ ಎಂದು ನಾವು ಭಯಪಡುತ್ತೇವೆ. ಟೆಸ್ಟ್ಗಳನ್ನು ಮಾಡಬೇಕೆಂದಾಗಲೇ ಭಯ ಬಂದುಬಿಡುತ್ತದೆ. ಯಾಕೆಂದರೆ ಏನು ರೋಗ ಬಂದಿದೆಯೋ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಮನೆ ಕಟ್ಟಬೇಕು, ಒಂದು ವಾಹನ ಕೊಳ್ಳಬೇಕಂದ್ರೆ ಭಯ ಬರುತ್ತದೆ, ಎಲ್ಲಿಂದ ಹಣ. ಒಂದು ಮದುವೆ ಮಾಡಬೇಕೆಂದರೆ ಭಯ ಆಗುತ್ತದೆ. ಒಂದು ಏನಾದರೂ ಶುಭ ಕಾರ್ಯ ಮಾಡಬೇಕಾದ್ರೆ ಭಯ ಆಗ್ತದೆ. ಯಾಕೆಂದರೆ ಅಯ್ಯೋ, ಹಣವು ಎಲ್ಲಿ ಒದಗಿ ಬರುತ್ತದೆ ಮತ್ತು ಹಣವನ್ನು ತೀರಿಸುವುದು ಹೇಗೆ, ಈ ಸಾಲದಿಂದ ನಾನು ಹೊರಗಡೆ ಬರುವುದು ಹೇಗೆ ಎಂಬ ಭಯವು ಕೆಲವರನ್ನು ಕಾಡುತ್ತಾ ಇರುತ್ತದೆ. ಕೆಲವರಿಗೆ ಯಾರಾದರೂ ಫೋನ್ ಮಾಡಿದರೆ ಸಾಕು, ಯಾರದೋ ಫೋನು ಎಂದು ಭಯ ಆಗ್ತದೆ. ಹೌದಾ ಅಲ್ವಾ? ಯಾರಾದರೂ ಬಾಗಿಲನ್ನು ತಟ್ಟಿದರೆ ಯಾರು ಬಂದು ತಟ್ತಾ ಇದ್ದಾರೋ ಅನ್ನುವಂಥ ಭಯ ಆಗ್ತಾ ಇರುತ್ತದೆ. ಪ್ರಿಯ ದೇವಜನವೇ, ಈ ರೀತಿಯಾಗಿ ನೋಡುವಾಗ ವಿಧವಾದಂಥ ಭಯಗಳಿರುತ್ತವೆ. ಯಾಕೆಂದರೆ ಶುಭ ಸುದ್ದಿಗೆ ನಾವು ಭಯ ಪಡುವುದಿಲ್ಲ. ನಮಗೆ ಒಳ್ಳೆಯದು ನಡೀತಾ ಇದೆ ಅಂತ ಹೇಳಿದರೆ ನಾವು ಭಯ ಪಡೋದಿಲ್ಲ. ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ಬಂದಿದೆ, ರ್ಯಾಂಕ್ ಬಂದಿದೆ, ಡಿಸ್ಟಿಂಕ್ಷನ್ ಬಂದಿದೆ ಅಂದರೆ ಭಯ ಪಡುವುದಿಲ್ಲ. ಶುಭ ಸುದ್ದಿಗಳಿಗೆ ಭಯ ಪಡುವುದಿಲ್ಲ, ಆದರೆ ಕೆಟ್ಟ ಸುದ್ದಿಗಳಿಗೆ ಭಯ ಪಡುತ್ತಾರೆ. ಈ ಲೋಕದಲ್ಲಿ ಕೆಟ್ಟ ಸುದ್ದಿಗಳು ಅಧಿಕ, ಶುಭ ಸುದ್ದಿಗಳು ಕಡಿಮೆ. ಶುಭ ಸುದ್ದಿಗಳು ಯಾವಾಗಲೂ ಒಂದು ಸಾರಿ ಬಂದರೆ, ಕೆಟ್ಟ ಸುದ್ದಿಗಳು ಆಗಾಗ ಬರುತ್ತಾ ಇರುತ್ತವೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಕೆಟ್ಟ ಸುದ್ದಿಗಳು ಬಂದು ಹೋಗಿದ್ದಾವಲ್ವಾ? ಆ ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ದೇವಾದಿ ದೇವನು ನಿಮ್ಮ ನನ್ನ ಸಂಗಡ ಇದ್ದುಕೊಂಡು ಆ ಕೆಟ್ಟ ಸುದ್ದಿಗಳ ಸಮಯದಲ್ಲಿ, ಕೆಟ್ಟ ಕಾರ್ಯಗಳ ಸಂದರ್ಭದಲ್ಲಿ, ಕೇಡಾದ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗೆ, ನನ್ನ ಜೊತೆಗೆ ದೇವರಿದ್ದು ನಮ್ಮನ್ನು ಬಲಪಡಿಸಿದ್ದಾರೆ, ನಮಗೆ ಧೈರ್ಯಪಡಿಸಿದ್ದಾರೆ, ನಮ್ಮನ್ನು ಪ್ರೀತಿಸಿದ್ದಾರೆ, ಕೇಡುಗಳಿಂದ ತಪ್ಪಿಸಿದ್ದಾರೆ ಎಂದು ನಂಬುವುದು ಅವಶ್ಯವಾಗಿದೆ. ಈ ದಿನ ದೇವಜನವೇ, ಎಷ್ಟೋ ಜನರು
ಆಸ್ಪತ್ರೆಗಳಲ್ಲಿ ಇನ್ನೂ ಭಯಪಡುತ್ತಾ ಬದುಕುತ್ತಿದ್ದಾರೆ. ಹಾಸಿಗೆಗಳ ಮೇಲೆ ಭಯಪಡುತ್ತಾ ಬದುಕುತ್ತಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಆರ್ಥಿಕ ಸ್ಥಿತಿಯನ್ನು ನೋಡಿ ಭಯಪಡುತ್ತಿದ್ದಾರೆ. ಕೆಲವರು ಭೂಕಂಪಕ್ಕೆ ಭಯಪಡುತ್ತಾರೆ, ಕೆಲವರು ಸೋಂಕುಗಳಿಗೆ ಭಯಪಡುತ್ತಾರೆ. ಖಂಡಿತ ಅದು ನಿಜಾನೇ. ಕೆಲವರ ಜೀವಿತಗಳು ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ ಎಂದು ಭಯದಲ್ಲಿ ವಾಸ ಮಾಡ್ತಾ ಇರ್ತಾರೆ. ನನ್ನ ಪ್ರಿಯ ದೇವಜನವೇ, ಭೂಮಿಯ ಮೇಲಿರುವಂಥ ಸಕಲ ಜೀವಿಗಳಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಮಾನವರಿಗೂ ಜೀವದ ಮೇಲೆ ಆಸೆ ಇರುವುದರಿಂದ ಏನಾಗುತ್ತದೋ ಎಂಬ ಆತಂಕವಿರುತ್ತದೆ. ನಮ್ಮನ್ನು ನಂಬಿದವರು, ನಾವು ಪ್ರೀತಿಸುವವರು, ಅವರಿಗೆ ಏನಾಗುತ್ತದೋ ಎಂಬ ಭಯವು ನಮಗೆ ಇರುತ್ತದೆ. ಆದರೆ ದೇವಜನವೇ, ಕಳವಳಗೊಳ್ಳುವ ಈ ಸ್ಥಿತಿಯಲ್ಲಿ, ಭಯಗಳು ಆವರಿಸುವ ಈ ಸ್ಥಿತಿಯಲ್ಲಿ, ನಮ್ಮನ್ನು ಭಯಪಡಿಸುವಂಥ ಪರಿಸ್ಥಿತಿಗಳು ಬರುವಾಗ ದೇವರ ವಾಕ್ಯವು ನಿಮಗೂ ನನಗೂ ಹೇಳುತ್ತಾ ಇದೆ, ಇಂಥವರಿಗೆ ಇಲ್ಲವೇ ಇವರಿಗೆ ಇಲ್ಲವೇ ನಿನಗೆ ಯಾವ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಅನೇಕ ಕಾರ್ಯಗಳು ಅದರಲ್ಲಿದ್ದಾವೆ. ಯಾರಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ ಎಂಬುದಾಗಿ ಕಳೆದ ದಿನಮಾನಗಳಲ್ಲಿ ಕೂಡ ನಾನು ಅದರ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಆದರೆ ದೇವಜನವೇ, ಈ ವಾಕ್ಯಗಳನ್ನು ಬೇರೆ ವಾಕ್ಯಗಳ ಮೂಲಕವಾಗಿ ನಾವು ಧೈರ್ಯವನ್ನು ಹೊಂದಿಕೊಳ್ಳೋಣ. ದೇವರಾತ್ಮನ ಈ ವಾಕ್ಯದಲ್ಲಿ ಒಂದು ವಿಷಯವನ್ನು ಹೇಳುತ್ತಿದ್ದಾರೆ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು ಎಂದು ಹೇಳುತ್ತದೆ. ಯಾವಾಗ ನಾವು ನಂಬುತ್ತೇವೋ, ಭರವಸೆ ಇಡುತ್ತೇವೋ, ಅವರ ಮೇಲೆ ಆಧಾರವಾಗಿರುತ್ತದೆ. ಒಂದು ಬಸ್ಸನ್ನು ಓಡಿಸುವ ಡ್ರೈವರ್ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ಆ ಡ್ರೈವರ್ ಚೆನ್ನಾಗಿ ಬಸ್ಸನ್ನು ಓಡಿಸುತ್ತಾರೆಂದು ಒಂದು ವೇಳೆ ನೀವು ನಂಬಿದರೆ ನಿಮಗೆ ಭಯ ಇರುವುದಿಲ್ಲ. ಒಂದು ಸಣ್ಣ ಕಥೆಯನ್ನು ನಾನು ಈ ರೀತಿಯಾಗಿ ಕೇಳಿಸಿಕೊಂಡಿದ್ದೇನೆ. ಎಲ್ಲರೂ ಒಂದು ಬಸ್ಸಿಗಾಗಿ ಕಾಯುತ್ತಾ ಇರುತ್ತಾರೆ. ಒಂದು ಸಣ್ಣ ಮಗು, ಅಂದರೆ ಒಂದು ಸ್ವಲ್ಪ ಮಿಡಲ್ ಏಜ್ ಒಂದು ಮಗು ಆರಾಮಾಗಿ ಬಂದು ಅಲ್ಲಿ ನಿಂತುಕೊಂಡು ಆರಾಮಾಗಿ ಹಾಡಾಡುತ್ತಾ ಇರುತ್ತಾಳೆ. ಅಲ್ಲಿರುವಂಥ ಜನರಿಗೆಲ್ಲ ಒಂದು ಆತಂಕ, ಸರಿಯಾದ ಸಮಯಕ್ಕೆ ಬಸ್ ಬರುತ್ತದೋ ಇಲ್ಲವೋ, ನಾವು ಟೈಮ್ಗೆ ಹೋಗ್ತೇವೋ ಇಲ್ಲವೋ, ಏನಪ್ಪಾ ಇದು ಅಂತ ಒಂದು ಸ್ವಲ್ಪ ಗಲಿಬಿಲಿ, ಕಳವಳ ಅವರ ಹೃದಯದಲ್ಲಿ ಇತ್ತು. ಆದರೆ ಆ ಮಗುವಿನಲ್ಲಿ ಆ ಕಳವಳ ಇರಲಿಲ್ಲ. ಬಸ್ಸು ಬಂತು, ಆ ಮಗು ಕೂಡ ಹತ್ತಿದಳು, ಎಲ್ಲರೂ ಹತ್ತಿದರು. ಆ ಊರಿನ ದಾರಿ ಕಿರಿದಾದದ್ದು, ಬಹಳ ತಿರುವುಗಳು ಇರುವಂಥದ್ದು, ಟರ್ನಿಂಗ್ಸ್ ತುಂಬ ಇರ್ತದೆ. ತುಂಬ ಟರ್ನಿಂಗ್ಸ್ ಇರುವಾಗಲೂ ಜನರು, ಅಯ್ಯೋ ಏನಪ್ಪ ಟರ್ನಿಂಗ್ಗಳು ಈ ಥರ ಇದೆ ನೋಡು, ಆ ಕಡೆ ಹಳ್ಳುಗಳಿದೆ, ಏನಪ್ಪ ಇಷ್ಟು ಸ್ಪೀಡಾಗಿ ಹಿಂಗೋಗ್ತಾ ಇದ್ದಾರೆ ಹಂಗೋಗ್ತಾ ಇದ್ದಾರೆ ಅಂತ ಇರುವಾಗ, ಈ ರೀತಿ ದಾರಿಯಲ್ಲಿ ಹೋಗುತ್ತಿರುವಾಗ ಈ ಮಗುವು ಆರಾಮಾಗಿ ಕೂತ್ಕೊಂಡು ಆ ಮಗುವು ಆರಾಮಾಗಿ ಹೋಗ್ತಾ ಇರ್ತಾಳೆ. ಇದನ್ನು ಗಮನಿಸಿದಂಥ ಬಸ್ ಪ್ರಯಾಣಿಕರು ಆ ಮಗುವಿನ ಹತ್ರ ಕೇಳ್ತಾರೆ, ಏನಮ್ಮ ನಿನಗೆ ಭಯನೇ ಇಲ್ವಾ? ಅಲ್ಲಿ ನಿಂತಿರುವಾಗಲೂ ನಿನಗೆ ಯಾವಾಗ ಬಸ್ ಬರುತ್ತೋ ಅನ್ನೋ ಭಯ ಇಲ್ಲ, ಈ ದಾರಿಯಲ್ಲಿ ಹೋಗುವಾಗಲೂ ನಿನಗೆ ಯಾವ ಭಯ ಇಲ್ಲದೆ ಆರಾಮಾಗಿ ಕೂತ್ಕೊಂಡಿದ್ದೀಯಲ್ವಾ ಅಂತ ಕೇಳುವಾಗ ಆ ಮಗು ಅವರಿಗೆ ಉತ್ತರಿಸ್ತಂತೆ, ನನಗೆ ಯಾಕೆ ಭಯ ಇಲ್ಲ ಗೊತ್ತಾ, ನಾನು ಯಾಕೆ ನಿಶ್ಚಿಂತೆಯಿಂದ ಕೂತ್ಕೊಂಡಿದ್ದೀನಿ ಗೊತ್ತಾ, ಯಾಕೆಂದರೆ ಈ ರೂಟಲ್ಲಿ ಈ ಬಸ್ಸಲ್ಲಿ ಹೋಗ್ತಾ ಇರುವಂಥ, ಈ ಬಸ್ಸನ್ನು ನಡೆಸ್ತಾ ಇರುವಂಥ ಡ್ರೈವರು ನಮ್ಮ ಅಪ್ಪ. ನಾನು ಹತ್ತಿದ್ದೀನಿ ಅಂತ ನೋಡಿದ ತಕ್ಷಣ ನಮ್ಮ ತಂದೆಗೆ ನನ್ನ ಮಗಳಿದ್ದಾಳೆ, ನಾನು ಸುರಕ್ಷಿತವಾಗಿ ಕರ್ಕೊಂಡೋಗ್ಬೇಕು, ನನ್ನ ಮಗಳನ್ನು ಸುರಕ್ಷಿತವಾಗಿ ಕರ್ಕೊಂಡೋಗ್ಬೇಕು ಅಂತ ಆತನಿಗೆ ಮನಸ್ಸಿರುವುದಿಲ್ವಾ? ಆದ್ದರಿಂದ ನಮ್ಮ ತಂದೆಯೇ ವಾಹನದ ಡ್ರೈವರ್ ಆಗಿರುವಾಗ ನಾನು ಯಾಕೆ ಭಯಪಡಬೇಕು ಎಂದು ಆ ಮಗು ಹೇಳಿತಂತೆ. ಈ ದಿನ ದೇವಜನವೇ, ನಿಮ್ಮನ್ನು ನನ್ನನ್ನು ನಡೆಸುವವನು ನಮ್ಮ ದೇವರು ಅಂತ ನಮಗೆ ಗೊತ್ತಾದರೆ, ನಮ್ಮ ಕರ್ತನು ನಮ್ಮನ್ನು ನಡೆಸ್ತಾನೆ ಅನ್ನುವಂಥ ಧೈರ್ಯ ನಮ್ಮಲ್ಲಿದ್ದರೆ, ನಮ್ಮ ತಂದೆ ದೇವರು ನಮ್ಮ ಜೀವಿತದ ನಿರ್ವಾಹಕನು, ಅದು ಆತನು ಚಲಾಯಿಸುವವನು, ನಡೆಸುವವನು, ಪೋಷಿಸುವವನು, ಒದಗಿಸುವವನು ಎಂದು ಗೊತ್ತಿರುವುದಾದರೆ ನಾವು ಯಾಕೆ ಚಿಂತೆ ಮಾಡಬೇಕು? ನಾವು ಚಿಂತಿಸಬೇಕಾಗಿಲ್ಲ, ಆರಾಮಾಗಿರಬಹುದು. ಯಾಕೆಂದರೆ ಆ ಮಗುವು ತಂದೆಯ ಮೇಲೆ ಭರವಸೆ ಇಟ್ಟ ಹಾಗೆ, ನಾವು ದೇವರ ಮೇಲೆ ಭರವಸೆ ಇಡುವುದಾದರೆ ಯಾವುದೇ ನಮಗೆ ಚಿಂತೆ ಭಯ ಇರುವುದಿಲ್ಲ. ಪ್ರಿಯ ದೇವಜನವೇ, ನೀವು ಕರ್ತನ ಮೇಲೆ ಭರವಸೆ ಇಟ್ಟಿದ್ದೀರಾ? ಪ್ರತಿದಿನ ಅದಕ್ಕೆ ನಾವು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡಿ, ದೇವರೇ, ನಾನು ನಡೆಯುವ ಹಾದಿ, ಇಡುವ ಪ್ರತಿ ಹೆಜ್ಜೆ, ನಾನು ಚಲಿಸುವ ಪ್ರಯಾಣ, ನಾನು ಓಡಿಸುವ ವಾಹನ, ಮಾಡುವ ಕೆಲಸ ಪ್ರತಿಯೊಂದು ನಿನ್ನ ಕಂಟ್ರೋಲಲ್ಲಿ ಇರಲಿ ಅಪ್ಪ.
ನೀನು ನಡೆಸು ದೇವರೇ ಎಂದು ಹೇಳಿ ಹೊರಗಡೆ ಹೋಗುವಾಗ ಆತನು ನಿಮ್ಮ ಜೊತೆ ಪ್ರಯಾಣಿಕನು. ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯರೊಟ್ಟಿಗೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ರು. ನಿಮಗೆಲ್ಲ ಈ ಒಂದು ಘಟನೆ ಗೊತ್ತೇ ಇದೆ. ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಅಲೆಗಳು ಎದ್ದೇಳಿದವು. ಹಡಗು ಏನಾಯಿತು, ಅಲ್ಲಕಲ್ಲೋಲವಾಯಿತು. ಅವರ ಪ್ರಾಣ ಭಯಕ್ಕೆ ಬಂದು ಬಿಡಿತು. ಶಿಷ್ಯರೆಲ್ಲರೂ ಅಯ್ಯೋ ಏನಾಗುತ್ತದೋ, ಯಾಕೆಂದರೆ ನಡು ಸಮುದ್ರದಲ್ಲಿದ್ದೇವೆ, ಯಾವ ಕಡೆನೂ ಹೋಗಕ್ಕಾಗಲ್ಲ, ಏನಾಗುತ್ತೆ ನಮ್ಮ ಜೀವಿತಗಳಿಗೆ ಎಂದು ಕಳವಳ, ಭಯ, ಆತಂಕದಲ್ಲಿ ಕೂಗಿಕೊಳ್ಳುತ್ತಿದ್ದಾರೆ, ಗಲಿಬಿಲಿಗೊಂಡಿದ್ದಾರೆ. ಆದರೆ ಯೇಸು ಸ್ವಾಮಿ ಮಾತ್ರ ಆರಾಮಾಗಿ ಆತನು ತಲೆದಿಂಬನ್ನು ಇಟ್ಟುಕೊಂಡು ಕೆಳಗಿನ ಅಂತಸ್ತಿನಲ್ಲಿ, ಅಂದರೆ ಹಡಗಿನ ಕೆಳಭಾಗದಲ್ಲಿ ಮಲಗಿ ನಿದ್ರಿಸ್ತಾ ಇದ್ದನು ಎಂದು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ನಿಮ್ಮ ನನ್ನ ಜೀವಿತ ಕೆಲವು ಸಾರಿ ಯಾವುದಾದರೂ ಒಂದು ಸಮಸ್ಯೆ ಬಂದಪ್ಪಳಿಸಿದಾಗ ನಾವು ಕಳವಳಗೊಳ್ಳುತ್ತೇವೆ, ಭಯಗೊಳ್ಳುತ್ತೇವೆ. ಯಾವುದೋ ಒಂದು ಕೆಟ್ಟ ಸುದ್ದಿ ನಮಗೆ ಬಂದುಬಿಡ್ತು, ರಿಪೋರ್ಟ್ ಆಗಿರಬಹುದು, ಮಕ್ಕಳ ರಿಸಲ್ಟ್ಸ್ ಆಗಿರಬಹುದು, ಇಲ್ಲವೇ ಹಣಕಾಸಿನ ವಿಷಯವಾಗಿರಬಹುದು, ಅಪಘಾತಗಳ ವಿಷಯವಾಗಿರಬಹುದು. ಯಾವುದೇ ಜೀವಿತದ ಒಂದು ಭಯವು ನಮ್ಮನ್ನು ಆವರಿಸುವಾಗ ನಮ್ಮನ್ನು ಕಂಟ್ರೋಲ್ ಮಾಡುವ ಆತನು ಸಹಾಯಕನೊಬ್ಬನಿದ್ದಾನೆ ಎಂಬುದನ್ನು ನಾವು ಮರೆತು ಹೋಗಬಾರದು. ಅದನ್ನು ಮರೆತು ಹೋಗದೇ ಇದ್ದರೆ ಖಂಡಿತ ನಮಗೆ ಯಾವ ಚಿಂತೆಯೂ ಇಲ್ಲ. ಭಯ ಪಡದೆ ಇರೋದು ಹೇಗೆ ಪಾಸ್ಟ್ರೆ ಅಂತ ನೀವು ಕೇಳಬಹುದು. ಭಯವು ಬರಬಹುದು, ಕಳವಳ ಬರಬಹುದು. ಯೇಸು ಸ್ವಾಮಿ ಭಯ ಬರೋದಿಲ್ಲ, ನಿಮಗೆ ಕಷ್ಟ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟಗಳ ಮಧ್ಯದಲ್ಲಿ, ಪ್ರಯಾಸಗಳ ಮಧ್ಯದಲ್ಲಿ, ಸಾಲಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸು ಹೇಗಿದೆ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಸಂಬಂಧಗಳು ಹೇಗಿದ್ದಾವೆ, ಗಂಡ ಹೆಂಡತಿ ಮಕ್ಕಳು ಸಾಲ ಇದೆ ಅಂತ ಹೇಳಿದಾಗ ಸಂಬಂಧಗಳು ಬಲವಾಗಿದ್ದರೇನೆ ಸಾಲವನ್ನು ಎದುರಿಸಲಿಕ್ಕಾಗುತ್ತದೆ. ನಾವೇನಾದರೂ ಒಬ್ಬರಿಗೊಬ್ಬರು ಹೊಂದಾಣಿಕೆಯಲ್ಲಿ ಇಲ್ಲ ಅಂದರೆ ಸಾಲವು ಸಮಸ್ಯೆಯಾಗಿ ಬೆಳೆಯುತ್ತಾ ಹೋಗುತ್ತದೆ ಹೊರತು ಅದು ಕರಗುವುದಿಲ್ಲ. ರೋಗವು ಕರಗುವುದಿಲ್ಲ, ಶತ್ರುವು ತರಗುವುದಿಲ್ಲ. ನಿಮಗೆ ಒಟ್ಟಿಗೆ ಇಲ್ಲದೆ ಹೋದರೆ, ಸಂಬಂಧಗಳು ಸರಿ ಇಲ್ಲದೆ ಹೋದರೆ, ದೇವರ ಮೇಲೆ ಭರವಸೆ ಇಲ್ಲದೆ ಹೋದರೆ ರೋಗವು ಅಧಿಕವಾದದ್ದಾಗಿ ಕಾಣಿಸ್ತದೆ, ಸಾಲವು ಮೇಲೆ ಬಂದದ್ದಾಗಿ ಕಾಣಿಸ್ತದೆ, ಶತ್ರುವು ನಿಮ್ಮನ್ನು ಬೀಳಿಸುವಂತಾಗುತ್ತದೆ. ನಿಮಗೆ ದಾರಿಯೇ ಕಾಣಿಸದ ರೀತಿಯಲ್ಲಿ ಬಹಳ ಕುಗ್ಗಿ ಹೋಗುತ್ತೀರಿ. ಆದರೆ ಅಂಥ ಸಂದರ್ಭದಲ್ಲಿ ದೇವರು ಹೇಳುವಂಥದ್ದು, ಏಸಪ್ಪ ಅಲ್ಲಿ ಹೇಳುವಂಥ ಮಾತೇನೆಂದರೆ, ಎಲೆ ಅಲ್ಪ ವಿಶ್ವಾಸಿಗಳೇ. ಇಷ್ಟೇ ಏಸಪ್ಪ ಹೇಳೋದು, ಎಲೆ ಅಲ್ಪ ವಿಶ್ವಾಸಿಗಳೇ, ನೀವು ಯಾಕೆ ಭಯಪಡ್ತಾ ಇದ್ದೀರಾ? ಅಂದರೆ ಸಮುದ್ರ ಅಂದ ಮೇಲೆ ಕೆರಳುತ್ತದೆ, ಅಲೆಗಳು ಎದ್ದೇಳುತ್ತವೆ, ಹಡಗು ತೊಂದರೆಗೆ ಬೀಳುತ್ತದೆ. ಆದರೆ ಭಯಪಡದೆ ಆಲೋಚಿಸಿ, ಭಯಪಡದೆ ಪ್ರಾರ್ಥಿಸಿ, ನಂಬಿಕೆಯಿಂದ ಒಟ್ಟಿಗಿದ್ದೀವಿ ಅಲ್ವಾ, ಎಲ್ಲರೂ ಸೇರಿ ಒಂದು ಮನಸ್ಸಿನಿಂದ ಏನಾದರೂ ಮಾಡೋಣ. ಆಮೇನ್, ಹಲ್ಲೆಲೂಯಾ. ಇವತ್ತು ದೇವಜನವೇ, ಯೇಸು ಸ್ವಾಮಿ ನಿಮಗೂ ನಾನು ಹೇಳೋದೇನೆಂದರೆ, ಒಂದು ಕುಟುಂಬ ಎಂಬುದು ಒಂದು ಹಡಗಿನ ರೀತಿಯಲ್ಲಿ, ಅದರಲ್ಲಿರುವಂಥ ನಾವೆಲ್ಲರೂ ಖಂಡಿತ ಪ್ರಯಾಣಿಕರು. ಒಟ್ಟಿಗೆ ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಾವು ಒಟ್ಟಿಗೆ ಇದ್ದರೆ ದೇವರು ನಮ್ಮ ಜೊತೆಗಿದ್ದಾನೆ, ನಮಗೆ ಸಹಾಯ ಮಾಡುತ್ತಾನೆಂದು ತಿಳಿಯಬೇಕು. ಒಬ್ಬರೊಬ್ಬರು ನನಗೆ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಾಗಲ್ಲ, ಇದು ನೀನೇ ತಪ್ಪು ಮಾಡಿದ್ದು, ನೀನೇ ಇದನ್ನು ಮಾಡಿದ್ದು, ನೀನೇ ಸಾಲ ಮಾಡಿದ್ದು, ನೀನೇ ಇದನ್ನು ಕೊಂಡ್ಕೊಂಡಿದ್ದು, ನಿನ್ನಿಂದಲೇ ಹಿಂಗಾಗಿದ್ದು, ದೂಷಿಸುವುದು ಸುಲಭ. ತಪ್ಪು ಮಾಡಿದವರು ಖಂಡಿತ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ನಾನೇ ಇದಕ್ಕೆ ಕಾರಣ ಎಂದು ಒಪ್ಪಿಕೊಳ್ಳಬೇಕು. ಸಾಲಕ್ಕೆ ಕಾರಣರಾದವರು ಖಂಡಿತ ಒಪ್ಪಿಕೊಳ್ಳಬೇಕು. ನಾನು ನಿಮಗೋಸ್ಕರ ತಾನೇ ಮಾಡಿದ್ದು, ಏನೋ ಮಾಡೋಣ ಅಂತ ತಾನೇ ಹೋಗಿದ್ದು. ಕೆಲವು ಯವ್ವನ ಪ್ರಾಯದ ಮಕ್ಕಳು ಶೇರ್ ಮಾರ್ಕೆಟ್ಗಳಲ್ಲಿ ಹೋಗಿಬಿಟ್ಟು ಹಣವನ್ನು ತೊಡಗಿಸ್ತಾರೆ, ಕ್ರಿಕೆಟ್ ಬೆಟ್ಟಿಂಗ್ಗಳಲ್ಲಿ ಹೋಗಿ ಅದನ್ನು ಹಾಕಿಬಿಡ್ತಾರೆ. ಯವ್ವನ ಪ್ರಾಯದವರಿಗೆ ಗೊತ್ತಾಗಲ್ಲ, ಹಣವು ಮಾಡಬೇಕು, ಗಳಿಸಬೇಕೆಂಬ ಆಸೆಯಿಂದ ಇರುವುದನ್ನು ಕಳೆದುಕೊಂಡು ಕುಟುಂಬಗಳನ್ನು ಬೀದಿಗೆ ತರುವಂತೆ ಮಾಡುತ್ತಾರೆ. ಸಾಲ ಸಣ್ಣದಿರುವಾಗಲೇ ಯೋಚಿಸುವ ಬದಲಾಗಿ ಸಾಲವು ಮೇಲೆ ಬರುವ ತನಕ ಅದನ್ನು ಪರವಾಗಿಲ್ಲ ಬಿಡು ಎಂದು ಸುಬುದ್ಧಿಯನ್ನು ಆಧಾರ ಮಾಡಿಕೊಂಡು ಏನು ತೊಂದರೆ ಇಲ್ಲದವರ ಹಾಗೆ ಮಾಡುತ್ತಾ ಕೊನೆಗೆ ನೋಡುತ್ತೇವೆ ದೇವಜನವೇ, ಆ ಸಾಲವು ಸಮಸ್ಯೆಯಾಗಿ ಪರಿಣಮಿಸಿ ತೊಂದರೆ ಮಾಡುತ್ತದೆ. ಇವತ್ತು ದೇವರ ವಾಕ್ಯ ಹೇಳುತ್ತಾ ಇದೆ, ನಿಮಗೂ ನನಗೂ ಏನು ಮಾಡಬೇಕು? ಕರ್ತನಲ್ಲಿ ಭರವಸೆ ಇಡಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 26:3 ಮತ್ತು 4ನೇ ವಚನದಲ್ಲಿ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ, ಯೆಹೋವನಲ್ಲಿ ಸದಾ ಭರವಸೆವಿಡಿರಿ, ಯೆಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ ಎಂದು ಹೇಳುತ್ತಾ ಇದೆ.
ಇಲ್ಲಿ ಹೇಳ್ತಾ ಇರೋದು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಸ್ಥಿರಚಿತ್ತ ಅಂದ್ರೆ ಏನು? ಒಂದೇ ಮನಸ್ಸಿನಿಂದಿರುವಂಥವರನ್ನ ದೇವರು ಕೈ ಹಿಡಿಯುತ್ತಾನೆ. ಚಂಚಲ ಮನಸ್ಸು, ಒಂದು ದಿವಸ ಪ್ರೇಯರ್ ಮಾಡ್ತೀವಿ, ಎರಡನೇ ದಿವಸ ನಂಬಿಕೆ ಬರಲ್ಲ, ಅವ್ರೇನು ಹೇಳ್ತಾರೆ ಅಲ್ಲಿ ಮಾಡಕ್ಕೆ ಹೋಗ್ತೀವಿ, ಎಲ್ಲವನ್ನ ಬಿಟ್ಟು ಕೆಲಸ ಮಾಡಕ್ಕೆ ಹೋಗ್ತೀವಿ, ಬಿಸ್ನೆಸ್ ಅನ್ನು ಇದನ್ನು ಬಿಟ್ಟು ಅದನ್ನು ಮಾಡಕ್ಕೆ ಹೋಗ್ತೀವಿ. ಎಲ್ಲಿ ಕೂಡ ಸ್ಥಿರವಾಗಿಲ್ಲ, ಎಲ್ಲಿ ಕೂಡ ಯಾರ ಮೇಲೂ ಸ್ಥಿರ ನಂಬಿಕೆ ಇರಲಿಲ್ಲ. ದೇವರನ್ನ ನಂಬಿದ್ರೆ ದೇವರನ್ನ ನಂಬಲೇಬೇಕು. ಅಯ್ಯೋ ದೇವರಿಗೆ ಪ್ರೇಯರ್ ಮಾಡಿದೆ, ಎರಡು ಸಾರಿ ಚರ್ಚ್ಗೆ ಹೋದೆ, 2-3 ತಿಂಗಳು ಹೋದೆ, ದೇವರು ಏನು ವ್ಯತ್ಯಾಸ ಮಾಡಿಲ್ಲ, ಮತ್ತೆ ನಾನು ಯಾಕೆ ಹೋಗಬೇಕು ಅಂತ ಹೇಳಿ ನೀವು ತಿರುಗಿಬಿಡ್ಬೋದು. ಜನರು ಹೇಳ್ಬೋದು, ನಾನು ಹಂಗೆ ಇದ್ದೆ, ಅಲ್ಲಿಗೆ ಬಾ ಹಿಂಗಾಗುತ್ತೆ, ಇಲ್ಲಿಗೆ ಬಾ ಹಿಂಗಾಗುತ್ತೆ ಅಂತ ಹೇಳ್ಬೋದು. ಚಂಚಲ ಮನಸ್ಸಾಗಿರ್ಬೋದು, ಸ್ಥಿರ ಮನಸ್ಸಿರಬೇಕು. ಸ್ಥಿರಚಿತ್ತನನ್ನು ದೇವರೇನು ಮಾಡ್ತಾನೆ? ಶಾಂತಿಯಲ್ಲಿ ನೆಲೆಗೊಳಿಸ್ತಾನೆ. ಯೇಸು ಸ್ವಾಮಿಯ ಕಡಲನ್ನು ಸುಮ್ಮನಿರು, ಮರೆಯಬೇಡ ಎಂದು ಆಜ್ಞೆ ಕೊಟ್ಟು ಶಾಂತಿಗೊಳಿಸಿದ ಹಾಗೆ ಸ್ವಾಮಿಯ ಸಮ್ಮುಖದಲ್ಲಿ ಬರುವ ನಿಮ್ಮನ್ನು, ಸ್ವಾಮಿಯ ಸಹಾಯವನ್ನು ಕೇಳುವಂತ ನಿಮ್ಮನ್ನು ಆತನು, ನಿಮ್ಮ ಹೃದಯಗಳನ್ನು ಆತನು ಶಾಂತಗೊಳಿಸುತ್ತಾನೆ. ಆಮೇನ್. ನಿಮ್ಮನ್ನು ಶಾಂತಗೊಳಿಸುತ್ತಾನೆ. ನಂಬಿರಿ ದೇವಜನವೇ. ಒಟ್ಟಿಗಿರುವುದು ಮುಖ್ಯ, ಕರ್ತನೊಟ್ಟಿಗಿರುವುದು ಮುಖ್ಯ, ಪ್ರಾರ್ಥಿಸುವುದು ಮುಖ್ಯ, ಭರವಸೆ ಇಡುವಂಥದ್ದು ಮುಖ್ಯ ಮುಖ್ಯ ಮುಖ್ಯ. ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂಥದ್ದು ಬಹಳ ಮುಖ್ಯ. ನೀವು ಕೀರ್ತನೆ 112 ಮೊದಲಿನಿಂದ ನೀವು ಓದುತ್ತಾ ಹೋದರೆ ಅಲ್ಲಿ ಗೊತ್ತಾಗುತ್ತದೆ, ಯಾರು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಥಾರ್ಥರಾಗಿದ್ದಾರೋ, ಭರವಸೆ ಹುಟ್ಟುವಳಾಗಿದ್ದಾರೋ, ನೀತಿವಂತರಾಗಿದ್ದಾರೋ ಅವರಿಗೆ ಯಾವ ಕೆಟ್ಟ ಭಯದ ಸುದ್ದಿ ಇರುವುದಿಲ್ಲ ಎಂದು ಹೇಳುತ್ತದೆ. ಸುಮ್ಮನೆ ಹಾಗೆ ಅಲ್ಲ. ದೇವರ ವಾಕ್ಯ ಹೇಳುವಂಥದ್ದು, ನಾವು ಕರ್ತನಲ್ಲಿ ಭರವಸೆ ಇಟ್ಟಾಗ ನಮ್ಮನ್ನ ಸ್ಥಿರಚಿತ್ತರನ್ನ, ಸ್ಥಿರವಾಗಿರುವ ಮನಸ್ಸುಳ್ಳವರನ್ನ ಶಾಂತಿಯಲ್ಲಿ ನೆಲೆಗೊಳಿಸ್ತಾನೆ. ಚಂಚಲ ಮನಸ್ಸುಳ್ಳವರನ್ನ ಸ್ವಾಮಿ ಹೇಳ್ತಾನೆ, ಎಲೆ ಅಲ್ಪ ವಿಶ್ವಾಸಿಗಳೇ ಎಂದು ಕರೆಯುತ್ತಾನೆ. ಎಲೆ ಅಲ್ಪ ವಿಶ್ವಾಸಿಗಳೇ ಎಂದು ಕರೀತಾನೆ. ತುಂಬ ಸುಲಭ. ಮನಸ್ಸು ಸ್ಥಿರವಾಗಿರಲ್ಲ. ಇವರಿಗೆ ಹೇಳಿದ್ರು, ಅವರು ಹೇಳಿದ್ರು, ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು, ಓಡಿಬಿಡ್ತೇವೆ. ದೇವ್ರ ವಾಕ್ಯ ಹೇಳುತ್ತಾ ಆ ರೀತಿಯಾಗಿರಬಾರ್ದು. ಜ್ಞಾನೋಕ್ತಿಗಳ ಗ್ರಂಥ 1 ಅಧ್ಯಾಯ 33ನೇ ವಚನದಲ್ಲಿ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ನೋಡಿ, ದೇವರ ವಾಕ್ಯ ಹೇಳುತ್ತಾ ಇರುವಂಥ ಮಾತು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾನೆ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರುತ್ತಾನೆ. ಯಾವ ಕೆಟ್ಟ ಸುದ್ದಿಗೂ ಏನು ಮಾಡೋದಿಲ್ಲ? ಭಯಪಡುವುದಿಲ್ಲ. ಯಾವ ಕೇಡಿಗೂ ಭಯಪಡುವುದಿಲ್ಲ, ಬದಲಾಗಿ ಸುರಕ್ಷಿತವಾಗಿರುವನು. ನನ್ನ ಪ್ರೀತಿಯ ದೇವಜನವೇ, ಸ್ವಾಮಿಯನ್ನು ನೀವು ನಾನು ಪ್ರೀತಿಸ್ತಾ ಇದ್ದೇವಲ್ವಾ, ನಂಬ್ತಾ ಇದ್ದೇವಲ್ವಾ? ಹಾಗಾದರೆ ನಮ್ಮ ನಂಬಿಕೆ ಸ್ಥಿರವಾಗಿರಲಿ. ನಮ್ಮ ನಂಬಿಕೆ ಕರ್ತನಲ್ಲಿ ಭರವಸೆ ಉಳ್ಳವರಾಗಿರಲಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ದೇವರನ್ನ ನಂಬಿರಿ ಅಂದರೆ ನನ್ನನ್ನು ನಂಬಿರಿ ಎಂದು ಯೇಸು ಸ್ವಾಮಿ ಹೇಳ್ತಾರಲ್ವಾ. ನಿಮ್ಮ ಹೃದಯವು ಕಳವಳಗೊಂಡಿದೆಯಾ? ಶಿಷ್ಯರ ಹಾಗೆ ಭಯಪಡುತ್ತಾ ಇದ್ದೀರಾ? ಅದಕ್ಕೆ ಕೀರ್ತನೆಗಾರನ ಒಂದು ಮಾತನ್ನು ಕೀರ್ತನೆಗಳ ಗ್ರಂಥ 57ನೇ ವಾಕ್ಯದಲ್ಲಿ ಹೇಳುತ್ತದೆ, ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿರುತ್ತದೋ ನಾವೇನು ಮಾಡ್ತೇವೆ? ನಮ್ಮ ಮನಸ್ಸು ಸ್ಥಿರವಾಗಿರುವಾಗಲೇ ಖಂಡಿತವಾಗಿ ನಾವು ಸಂತೋಷ ಪಡುತ್ತೇವೆ. ಆವಾಗ ನಮಗೆ ಯಾವ ಭಯವೂ ಇರುವುದಿಲ್ಲ. ನಮ್ಮ ಮನಸ್ಸು ಸ್ಥಿರವಾಗಿಲ್ಲ, ನಮ್ಮ ಹೃದಯ ಕಳವಳ ಪಡ್ತಾ ಇದೆ, ಕುಟುಂಬದಲ್ಲಿ ಒಂದು ಪ್ರಾರ್ಥನೆ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಎಲ್ಲಿಂದ ಅದ್ಭುತ ನಡೆಯುತ್ತದೆ? ಎಲ್ಲಿಂದ ಆಶೀರ್ವಾದ ನಡೆಯುತ್ತದೆ? ಒಮ್ಮನಸ್ಸಿನಿಂದಿರುವಂಥ ಕುಟುಂಬ ಸಮಸ್ಯೆಗಳನ್ನು ಒಮ್ಮನಸ್ಸಿನಿಂದ ಎದುರಿಸುತ್ತದೆ, ಜಯಿಸುತ್ತದೆ. ಅದು ಬಹಳ ಮುಖ್ಯ. ಕರ್ತನ ಸಹಾಯ ಒಮ್ಮನಸ್ಸು ನಮಗೆ ಬೇಕಾಗಿರುವುದು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತಾ ಇದೆ. ಮನುಷ್ಯರ ಮನಸ್ಸೇನೆಂದರೆ ಏನೋ ಮನುಷ್ಯರು ನಮಗೆ ಮಾಡ್ತಾರೆ ಅಂತ ನಾವು ನಂಬ್ತೀವಿ. ದೇವರು ಇಷ್ಟಪಟ್ಟರೆ ಯಾವ ಮನುಷ್ಯರನ್ನು ಕೂಡ ತಂದು ನಿಮಗೆ ಸಹಾಯ ಮಾಡ್ತಾರೆ. ಆದರೆ ನಾವು ಕೇವಲ ಮನುಷ್ಯರ ಮೇಲೆ ಭರವಸೆ ಇಡಬಾರ್ದು. ಮನುಷ್ಯರು ನಿಮಗೆ ಏನು ಮಾಡೋಕ್ಕಾಗಲ್ಲ, ಸಹಾಯ ಮಾಡೋಕ್ಕೂ ಆಗಲ್ಲ, ನಿಮ್ಮನ್ನು ಭಯಪಡಿಸೋಕ್ಕೂ ಆಗಲ್ಲ. ಯಾವಾಗಲೂ ನಾವು ಓದ್ಕೊಳ್ಳೋ ವಾಕ್ಯ ಕೀರ್ತನೆ 118 6ನೇ ವಾಕ್ಯ, ಯೆಹೋವನು ನನಗಿದ್ದಾನೆ, ನಾನು ಭಯ ಪಡೋದಿಲ್ಲ, ಮನುಷ್ಯನು ನನಗೆ ಏನು ಮಾಡುವನು ಅಂತ ಹೇಳ್ತಾ ಇದೆ. ದೇವರಿದ್ದಾನಯ್ಯ, ನಾನು ಎಂದಿಗೂ ಭಯ ಪಡೋದಿಲ್ಲ. ದೇವಜನ, ಈ ಒಂದು ವಾಕ್ಯದ ಮೇಲೆ, ಆಧಾರದ ಮೇಲೆ ನಾನು ಪ್ರಸಂಗ ಮಾಡಿದಾಗ್ಯೂ ಕೂಡ ನನಗೆ ಮತ್ತೆ ದೇವರಾತ್ಮನೆ ಹೇಳ್ತಾ ಇದ್ರು, ಇಲ್ಲ ಇದೇ ಟಾಪಿಕ್ ಮೇಲೆ ಇದೇ ವಿಷಯಗಳನ್ನು ಮತ್ತೆ ಮಾಡು ಎಂದು ಹೇಳ್ತಾ ಇದ್ರು. ದೇವಜನವೇ, ನಿಮ್ಮ ಜೀವಿತಗಳಲ್ಲಿ ಕೆಟ್ಟ ಸುದ್ದಿಯ ಭಯವಿದೆಯಾ?
ಇವತ್ತು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ತುಂಬ ಮನುಷ್ಯರ ಕುರಿತಾಗಿ, ಸಾಲದ ಕುರಿತಾಗಿ, ರೋಗದ ಕುರಿತಾಗಿ, ಭವಿಷ್ಯದ ಕುರಿತಾಗಿ, ಮಕ್ಕಳ ಕುರಿತಾಗಿ ನಿಮಗೆ ಭಯ ಇದ್ದರೆ ಭರವಸೆ ಇಟ್ಟು ಸ್ಥಿರ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ ನೀವು ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ, ಸಕಲ ಆಶೀರ್ವಾದಕ್ಕೆ ಮೂಲನಾದ ಪರಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ನಮ್ಮನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಭೂಲೋಕ ಯಾತ್ರೆಯಲ್ಲಿ ಎಷ್ಟೋ ಕಳವಳಗಳು, ಭಯಗಳು, ಆತಂಕಗಳು ಪ್ರತಿದಿನ ಸಮುದ್ರಕ್ಕೆ ಅಲೆಗಳಂತೆ ನಮ್ಮ ಹಡಗಿಗೆ ಹಪ್ಪಳಿಸುತ್ತಾ ನಮ್ಮ ಕುಟುಂಬಕ್ಕೂ ನಮ್ಮ ಮನೆಯಲ್ಲಿರುವವರಿಗೂ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾಗಿ ಸೈತಾನನು ಸಮಸ್ಯೆಗಳನ್ನು ತಂದು ಹಾಕುವಾಗ ದೇವರೇ, ಸ್ಥಿರವಾಗಿದ್ದುಕೊಂಡು ಭರವಸೆ ಉಳ್ಳವರಾಗಿದ್ದುಕೊಂಡು ನಿನ್ನಲ್ಲಿ ನಾವು ವಿಶ್ವಾಸವನ್ನು ಇಟ್ಟುಕೊಂಡು ಪ್ರಾರ್ಥನಾ ಜೀವಿತ, ಭಯಭಕ್ತಿಯ ಜೀವಿತ, ನಿಮ್ಮನ್ನು ದೇವರ ಆಶ್ರಯಿಸುವ ಜೀವಿತವನ್ನು ನಮಗೆ ಕೊಟ್ಟು ನೀನು ನಮ್ಮನ್ನು ಬಿಡುಗಡೆಗೊಳಿಸು. ಇವತ್ತಿಲ್ಲಿ ಬಂದಿರುವಂಥವರ ಜೀವಿತದಲ್ಲಿ ಒಂದು ಕಾಲದಲ್ಲಿ, ಒಂದು ವೇಳೆ ಈಗ, ಒಂದು ವೇಳೆ ಮುಂದೆ ಈ ಥರದ ಪರಿಸ್ಥಿತಿಗಳು ಬರುವಾಗ ನನ್ನ ದೇವರು ಈಗಾಗಲೇ ಉತ್ತರಿಸಿದ್ದಾನೆ. ನನ್ನ ಹೃದಯವು ಕಳವಳಗೊಳ್ಳುವುದಿಲ್ಲ, ನಾನು ಸ್ಥಿರನಾಗಿರುವೆನು, ವಿಶ್ವಾಸವಿಟ್ಟಿರುವೆನು, ನನ್ನ ದೇವರು ನನಗೆ ಬಿಡುಗಡೆಯನ್ನು ಕೊಡುವನೋ ಎಂದು ದೇವರ ವಾಕ್ಯ ಹೇಳುವ ಹಾಗೆ ಕರ್ತನೇ, ನಾವು ನಿಮ್ಮನ್ನು ನಂಬುತ್ತೇವಪ್ಪ. ನಿನ್ನ ವಾಕ್ಯದ ಮೇಲೆ ಭರವಸೆ ಇಡುತ್ತೇವಪ್ಪ. ನಾವೆಲ್ಲರೂ ನಿನ್ನ ಮುಂದೆ ಬಂದು ಬೇಡುತ್ತಾ ಇದ್ದೇವೆ. ಯಾವ ಸಹೋದರಿ, ಯಾವ ಸಹೋದರನು, ಯಾವ ತಂದೆ ತಾಯಿಗಳು ತನ್ನಪ್ಪ ಕುಟುಂಬಕ್ಕಾಗಿ, ತಮ್ಮ ಪರಿಸ್ಥಿತಿಗಳಿಗಾಗಿ, ಅನಾರೋಗ್ಯಗಳಿಗಾಗಿ, ಸಾಲಗಳ ಸಮಸ್ಯೆಗಳಿಗಾಗಿ, ಶತ್ರು ಬಾಧೆಗಳಿಗಾಗಿ ಕರ್ತನೇ ನಿನ್ನ ಮುಂದೆ ಬಂದು ಅಪ್ಪ, ಕೆಟ್ಟ ಸುದ್ದಿಗಳು ಕೇಳಿ ಕೇಳಿ ಸಾಕಾಗಿದೆ ಅಯ್ಯ, ನನ್ನ ಜೀವಿತದಲ್ಲಿ ಒಂದು ಶುಭ ಸುದ್ದಿಯನ್ನು ಕೊಡು, ನನ್ನ ಕುಟುಂಬದಲ್ಲಿ ಶುಭ ಸುದ್ದಿಗಳಿಗೆ ದೇವರೇ ಅವಕಾಶ ಕೊಡು. ದೇವರೇ, ದಯಮಾಡಿ ನನ್ನ ಕುಟುಂಬವನ್ನು ಕರುಣಿಸಯ್ಯ. ಶುಭ ಸುದ್ದಿಗಳು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಬರುವಂತೆ ನೀನು ಕರುಣಿಸಯ್ಯ ಎಂದು ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರ ಮೇಲೆ ನಿನ್ನ ವಿಶೇಷವಾದ ಕೃಪೆಯನ್ನು, ಅನುಗ್ರಹ, ಆಶೀರ್ವಾದವನ್ನು ನೀವು ಕೊಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅತ್ಯುನ್ನತನಾದ ದೇವರೇ, ನಿನಗೆ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ಮತ್ತೊಂದು ಸಾರಿ ನಮ್ಮೊಟ್ಟಿಗೆ ಮಾತನಾಡಿದಾತನೇ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಮತ್ತೆ ಯಾಕೆ ನೀವು ನಮ್ಮ ಮುಖಾಂತರ ಹೇಳಿಸಿದರೋ ಗೊತ್ತಿಲ್ಲಪ್ಪ, ಆದರೆ ನೀವು ಕರ್ತನೆ ಯಾರ ಹೃದಯಕ್ಕೂ ಮತ್ತೆ ಇದೇ ಸಂದೇಶವನ್ನು ನೀವು ಕೊಡುತ್ತಾ ಇದ್ದೀರಾ. ನಿಮಗೆ ವಂದನೆಗಳು ಸ್ವಾಮಿ. ಯಾವ ಕೆಟ್ಟ ಸುದ್ದಿಯ ಭಯವು ಇವರಿಗೆ ಇರದ ಹಾಗೆ ನೀನು ಇವರ ಜೀವಿತಗಳನ್ನು ಮಾರ್ಪಡಿಸಿಕೊಡಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಇವನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. ಅದ್ಭುತ ಸ್ವರೂಪನು, ಪ್ರಾರ್ಥನೆ ಕೇಳಿದಾತನು ಎಲ್ಲ ಕೆಟ್ಟ ಸುದ್ದಿಗಳನ್ನು, ಭಯಗಳನ್ನು ತೆಗೆದು ಶುಭ ಸುದ್ದಿಗಳನ್ನು ಇವರ ಜೀವಿತದಲ್ಲಿ ಕೊಡುತ್ತೀರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.